ನನಗೆ ಗೊತ್ತಿಲ್ಲ, ಅವರು ತುಂಬ ಇಷ್ಟ ಆಗ್ತಾರೆ. ಅವರ ಹುಚ್ಚ ಸಿನಿಮಾದಿಂದ ನಾನು ಅವ್ರನ್ನ ಫಾಲೋ ಮಾಡೋಕ್ಕೆ ಶುರು ಮಾಡಿದ್ದು. ನಂಗೆ ಅವ್ರ ಮಾತು ಇಷ್ಟ. ಈಗ ಎಂಥ ಎಷ್ಟೇ ನಟರು ಇರ್ಬೋದು, ಅಷ್ಟು ಚೆನ್ನಾಗಿ ಒಂದು ಅವ್ರು ಮಾತಾಡೋ ರೀತಿ ಇರುತ್ತಲ್ಲ, ಆನ್ ಸ್ಪಾಟು ನೀವು ಅಷ್ಟು ಚೆನ್ನಾಗಿ ಮಾತಾಡೋದಕ್ಕೆ ಸಾಧ್ಯನಾ ಅಂತ ಅನಿಸುತ್ತೆ. ನೀವು ಬಿಗ್ ಬಾಸಲ್ಲಿ ಅಷ್ಟೇ ಅಲ್ಲ, ನೀವು ಅವ್ರನ್ನ ಇಂಟರ್ವ್ಯೂಸ್ ತೊಗೊಳ್ಳಿ, ಅವರ ಒಂದು ಕಾಮಿಕ್ ಸೆನ್ಸ್ ಕೂಡ ಚೆನ್ನಾಗಿದೆ. ಮತ್ತು ಯಾರಾದರೂ ಪತ್ರಕರ್ತರು ಪ್ರಶ್ನೆ ಕೇಳಿದಾಗ ಎಲ್ಲ ಪ್ರಶ್ನೆನೂ ತಗೋತಾರೆ, ಅದಕ್ಕೆ ಏನು ಉತ್ತರ ಕೊಡಬೇಕು, ಹೆಂಗೆ ಉತ್ತರ ಕೊಡಬೇಕು ಅನ್ನೋದು ಕೊಡ್ತಾರೆ. ನನಗೆ ಈ ಪ್ರಶ್ನೆ ಕೇಳಬೇಡಿ ಆ ಥರನೂ ಇರಲ್ಲ. ಒಂದು ಅವ್ರ ಮಾತು ಇಷ್ಟ. ಅವರು ತುಂಬ ಬ್ರಿಲಿಯಂಟು, ತುಂಬ ನಾಲೆಡ್ಜ್ ಇದೆ, ಅವ್ರ ವಾಯ್ಸ್ ಚೆನ್ನಾಗಿದೆ, ಒಂದು ಸಿಚುವೇಶನ್ನ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತ ಗೊತ್ತಿದೆ. ಒಬ್ಬ ಒಳ್ಳೆ ಹೋಸ್ಟು, ವೆರಿ ಟ್ಯಾಲೆಂಟೆಡ್ ಹೋಸ್ಟು, ಟ್ಯಾಲೆಂಟೆಡ್ ಆ್ಯಕ್ಟರು ಅದು. ಮತ್ತು ಅವರು ನೋಡೋದಕ್ಕೆ ಅವ್ರು ಮೇಂಟೈನ್ ಮಾಡ್ಕೊಳ್ಳೋದು, ಅವ್ರ ಸ್ವ್ಯಾಗು ಮತ್ತು ಅವರ ಬಾಡಿ ಲ್ಯಾಂಗ್ವೇಜು, ಮತ್ತು ಅವ್ರು ಕ್ಯಾರಿ ಮಾಡೋದಿರ್ಬೋದು. ಈಗ ಸುದೀಪ್ ಸರಲ್ಲಿ ಆದಂಥ ಬದಲಾವಣೆಗಳು, ಅವ್ರ ಹಿಂದೆ ಮಾತಾಡಿದಂಥ ಕೆಲವು ಮಾತುಗಳು, ಬಟ್ ಅದನ್ನು ಅವರು ಎಷ್ಟು ಚೆನ್ನಾಗಿ ಚೇಂಜ್ ಮಾಡ್ಕೋತಾ ಹೋದರು. ಏಜ್ ಆಗ್ತಾ ಅವರ ಮೆಚ್ಯೂರಿಟಿ, ಆ ಬದಲಾವಣೆ ಎಲ್ಲನೂ ನಾನು ತುಂಬ ಚೆನ್ನಾಗಿ ಫಾಲೋ ಮಾಡಿದ್ದೀನಿ. ಹಾಗಾಗಿ ಅವರು ಫೇವ್ರೆಟ್ ಆ್ಯಕ್ಟರು, ಫೇವ್ರೆಟ್ ಆ್ಯಂಕರು, ಮತ್ತು ಅವ್ರು ಮಾತಾಡೋ ರೀತಿ ಅದೆಲ್ಲ ನಂಗೆ ತುಂಬ ಇಷ್ಟ. ಅವ್ರು ತುಂಬ ಮೂಡಿ ಇದ್ದಾರೆ. ಅವ್ರನ್ನ ನಾನೇನು ಇಂಟರ್ವ್ಯೂನಲ್ಲಷ್ಟೇ ಭೇಟಿಯಾಗಿದ್ದಿರ್ಬೋದು, ಬಟ್ ಅದರ ಆಚೆಗೆ ನಾನು ಯೋಚನೆ ಮಾಡ್ತೀನಿ, ಅಂದರೆ ಹೆಂಗೆ ಮಾತಾಡ್ತಾರೆ, ಹೆಂಗೆ ಬಿಹೇವ್ ಮಾಡ್ತಾರೆ, ಅವ್ರು ಮಾತಾಡೋ ಅಂಥದ್ದೆಲ್ಲ ಎಷ್ಟು ಟ್ರೋಲ್ ಆಗುತ್ತೆ, ಅಂದರೆ ಪಾಸಿಟಿವ್ ಟ್ರೋಲ್ ಆಗುತ್ತೆ, ಸ್ಟೇಟಸ್ ಆಗುತ್ತೆ. ಹಂಗೆ ತುಂಬ ಕಮ್ಮಿ ಅಲ್ವ, ಎಲ್ರಿಗೂ ಮಾತಾಡೋಕ್ಕೆ ಬರಲ್ಲ. ಮಾತೇ ಮನುಷ್ಯನ ಒಂದು ವ್ಯಕ್ತಿತ್ವ ಇರ್ಬೋದು, ಅಥವಾ ಅವ್ರನ್ನ ಹತ್ತಿರಕ್ಕೆ ಕರ್ಕೊಂಡು ಹೋಗೋದು. ಸೊ ಅದು ಅವರಿಗೆ ತುಂಬ ಚೆನ್ನಾಗಿ, ತುಂಬ ಬುದ್ಧಿವಂತ ಅಂತ ಕೂಡ ಅನ್ನಿಸ್ತಾರೆ ಅವರು. ಮತ್ತು ಎಂಗೇಜಿಂಗ್ ಆಗಿರೋದು, ಕ್ರಿಕೆಟ್ ಆಡೋದು. ಮತ್ತು ಬಿಗ್ ಬಾಸ್ ಅವರೆಲ್ಲ ಹೇಳ್ತಾ ಇರ್ತಾರೆ, ನಮ್ಮನ್ನೆಲ್ಲ ಕರೆದು ಊಟ ಕೊಟ್ಟರು, ಅವ್ರು ಬಿಗ್ ಬಾಸ್ ಅವ್ರ ಜೊತೆ ಎಲ್ಲ ಪಾರ್ಟಿ ಮಾಡ್ತಾರಲ್ಲ, ಇಲ್ಲಿ ನಿಂತ್ಕೊಂಡು ಅವರೇ ಬಡಿಸ್ತಿದ್ರು, ನಾವು ಕುತ್ಕೊಂಡು ಆರಾಮಾಗಿ ತಿಂತಿದ್ವಿ, ನಮಗೆ ಭಯ ಆಗೋದು ಅಂತ. ಅವ್ರು ತುಂಬ ನಾರ್ಮಲ್ ಆಗಿರ್ತಾಯಿದ್ರು ಅಂತ. ಅವ್ರು ಹಾಗೆ ನಾವು ಇಂಟರ್ವ್ಯೂಗೆಲ್ಲ ಹೋದಾಗಲೂ ಅಷ್ಟೇ ನಾರ್ಮಲ್ ಆಗಿ, ಈ ಸಲ ಎಲ್ಲರಿಗೂ ಕಾಫಿ ಟೀ ಅದೆಲ್ಲ ಹೆಂಗೆ ನೋಡ್ಕೋಬೇಕು ಹಾಗೆಲ್ಲ, ಅದು ಎಲ್ಲವೂ ಮ್ಯಾಟ್ರೇ ಅಲ್ವಾ. ನಮಗೆ ಹೋದಾಗ ಹೆಂಗೆ ಅವರು ರಿಸೀವ್ ಮಾಡ್ಕೋತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅವರು ಮತ್ತು ಶಿವಣ್ಣ, ಅವರು ಸಿಕ್ಕಾಪಟ್ಟೆ ಡೌನ್ ಟು ಅರ್ತು, ಅವರು ಯಾವಾಗಲೂ ಆ್ಯಕ್ಟಿವ್ ಆಗಿರೋದು, ಅದೆಲ್ಲ ನಮಗೆ ಇನ್ಸ್ಪೈರ್ ಮಾಡುತ್ತೆ. ಹಾಗಾಗಿ ಇಷ್ಟ ನನಗೆ ತುಂಬಾ. ಇದು ಫ್ಯಾನ್ ವಾರ್ ಅಂತ ಬಂದಾಗ್ಲೂ ಕೂಡ ಸುದೀಪ್ ಅವರು ತುಂಬಾನೇ ಸಫರ್ ಆಗಿದ್ದಾರೆ. ಐ ಮೀನ್ ಅವ್ರು ಅದನ್ನ ತಗೊಂಡಿಲ್ಲ ಪರ್ಸ್ನಲ್ ಆಗಿ, ಬಟ್ ಸ್ಟಿಲ್ ವೆನ್ ಇಟ್ ಕಮ್ಸ್ ಟು ದರ್ಶನ್ ಫ್ಯಾನ್ಸು ಮತ್ತೆ ಸುದೀಪ್ ಫ್ಯಾನ್ಸ್ ಅಂತ ಬಂದಾಗ ಅವ್ರನ್ನ ತುಂಬಾ ಡಿಗ್ರೇಡ್ ಮಾಡಿ ಮಾತಾಡಿರೋದು ಕೂಡ ಇದೆ. ಸೊ ಅಂತ ಸಿಚುವೇಶನ್ ಅಲ್ಲಿ ನೀವು ಫ್ಯಾನ್ ಆಗ್ಬಿಟ್ಟು ಹೇಗೆ ಅನ್ಸುತ್ತೆ? ಸುದೀಪ್ ಸರ್ ಯಾವ ತರ ಅದನ್ನ ಹ್ಯಾಂಡಲ್ ಮಾಡ್ತಾರೆ? ನನ್ಗೆ ಏನನ್ಸುತ್ತೆ ಗೊತ್ತಾ, ನಾನು ಇಂಟರ್ವ್ಯೂ ನೋಡುವಾಗ ನಾನು ಇಷ್ಟು ದೊಡ್ಡ ಸ್ಟಾರ್ಗಳ ಬಗ್ಗೆ ಮಾತಾಡೋಷ್ಟು ಇದೀನ ಅಂತ. ಯಾಕಂದ್ರೆ ಮೊನ್ನೆ ಯಾವುದೋ ನನ್ಗೇನು ನಾನು ಫ್ಯಾನ್ ಗರ್ಲಾಗಿ ಹೇಳಿರ್ತೀನಿ, ಬಟ್ ಇಷ್ಟು ದೊಡ್ಡ ದೊಡ್ಡ ಸ್ಟಾರ್ಗಳ ಬಗ್ಗೆ ನಾನು ಯಾಕೆ ಮಾತಾಡ್ತಾ ಇದ್ದೀನಿ, ನಾನು ಮಾತಾಡೋಷ್ಟು ಇದೀನ ಅಂತ ಅನ್ಸ್ಬಿಡುತ್ತೆ ನನಗೆ. ಅದ್ರ ಆಚೆಗೆ ನಾನು ಒಬ್ಬ ಅಭಿಮಾನಿಯಾಗೋ ಅವ್ರ ಸಿನಿಮಾಗಳನ್ನ ನೋಡೋಳಾಗಿ ನಾನು ಮಾತಾಡ್ತಿದ್ದೀನಿ ಹೊತ್ತು, ಒಬ್ಬ ನಟಿಯಾಗಿ, ಒಬ್ಬ ಜರ್ನಲಿಸ್ಟ್ ಆಗಿ ನಾನು ಅದನ್ನ ಹಂಗೆ ಅದೇ ಇದ್ರಲ್ಲೇ ಇಂಟೆನ್ಷನ್ ಹೌದು. ನನ್ಗೆ ಅನ್ಸ್ಬಿಡುತ್ತೆ ನಾನು ಯಾಕೆ ಇಷ್ಟು ದೊಡ್ಡ ಸ್ಟಾರ್ಗಳ ಬಗ್ಗೆ ಅಷ್ಟೊಂದು ಮಾತಾಡಬೇಕು ಅಂತ. ಬಟ್ ನಾನು ಅವ್ರಿಗೆ ಒಬ್ಬ ಫ್ಯಾನ್ ಗರ್ಲ್ ಆಗಿ ನಾನು ಮಾತಾಡೋದು. ಬಟ್ ಫ್ಯಾನ್ ವಾರ್ ಬಗ್ಗೆ ಏನಾಗ್ಬಿಡುತ್ತೆ ಅಂದರೆ, ಅದನ್ನ ಅವ್ರಿಗೆ ಹ್ಯಾಂಡಲ್ ಮಾಡಕ್ ತುಂಬಾ ಚೆನ್ನಾಗುತ್ತೆ ಸುದೀಪ್ ಸರ್ಗೆ. ಅದನ್ನು ಅವರು ಹ್ಯಾಂಡಲ್ ಮಾಡ್ತಾರೆ, ಅವ್ರನ್ನು ಪ್ರೀತಿಸ್ಬಿಡ್ತಾರೆ. ಸೊ ಹಾಗಾಗಿ ಅದೆಲ್ಲ ಫುಲ್ ತಣ್ಣಗಾಗ್ತಾ ಹೋಗುತ್ತೆ, ಅದನ್ನ ದೊಡ್ಡದಾಗ್ತಾ ಪೈಲ್ವಾನ್ ಟೈಮಲ್ಲಿ ಇದ್ದಷ್ಟು ಇವಾಗಿಲ್ಲ. ಮ್ಯಾಕ್ಸ್ ಸಿನಿಮಾನ ದರ್ಶನ್ ಸರ್ ಅಭಿಮಾನಿಗಳು ನೋಡಿದ್ದಾರೆ. ಅವ್ರಿಗೆ ಸಫರ್ ಅನ್ನೋದಕ್ಕಿಂತ ಅವ್ರಿಗೆ ಒಂದು ಅಭಿಮಾನಿ ಬಳಗ ಇದೆ. ಸುದೀಪಿಯನ್ಸ್ ಅಂತೂ ತುಂಬ ಜನ ಇದ್ದಾರೆ. ಇವ್ರುಗಳು ಮಾಡೋದಕ್ಕೆ ಎಲ್ಲೋ ಅವ್ರಿಗೆ ಎಫೆಕ್ಟ್ ಆಗ್ಬೋದೇನೋ. ಅವ್ರವರು ಚೆನ್ನಾಗಿರ್ತಾರೆ, ಅವ್ರ ಬಗ್ಗೆ ಇವ್ರು ಒಳ್ಳೆ ಮಾತನ್ನೇ ಆಡ್ತಾರೆ. ನನ್ನ ಫ್ರೆಂಡಿಗೆ ಈಗ ಒಂದು ಕಷ್ಟದ ಪರಿಸ್ಥಿತಿಲಿದ್ದಾರೆ, ಅದರಿಂದ ಅವ್ರು ಆಚೆ ಬರಲಿ, ಅವ್ರ ಕುಟುಂಬ, ಅವ್ರ ಫ್ಯಾನ್ಸಿಗೆ ಅದು ಬೇಜಾರಾಗ್ತಾ ಇದೆ ಅಂತ ಅವ್ರ ಸ್ಟೇಟ್ಮೆಂಟ್ ಕ್ಲಿಯರ್ ಆಗಿರುತ್ತೆ. ಬಟ್ ಇಲ್ಲಿ ಹಾಗೆ ಅಗೇನ್ ಟ್ರೋಲಲ್ಲಿ ತಿರ್ಚಿ ಪರ್ಚಿ ಹಳೇದೆಲ್ಲ ಇವ್ರಿಗೆ ಹೇಳಿದ್ದಾರೆ ಅಂತೆಲ್ಲ ಮಾಡೋದು ಎಲ್ರಿಗೂ ಅದು ತಗೊಳೋದಕ್ಕೆ ಕಷ್ಟ. ಬಟ್ ಅವ್ರಿಗೆ ಗೊತ್ತಲ್ವಾ ಅದ್ರ ಆಚೆಗೆ. ಅವ್ರು ನಮ್ಮ ಇಂಟರ್ವ್ಯೂನಲ್ಲೂ ಹೇಳಿದ್ರು, ನನ್ನ ಮಗಳು ಸಾನ್ವಿ ಬಗ್ಗೆ ಏನೇನೋ ಹಾಕ್ತಾರೆ, ಅವಳಿಗೂ ಬೇಜಾರಾಗಿತ್ತು. ಅವಾಗ ನಾನು ಹೇಳಿದೆ, ಇದು ಹೀಗೆ ನೀನು ಅದನ್ನು ರಿಸೀವ್ ಮಾಡೋದಕ್ಕೆ ಕಲ್ತ್ಕೋಬೇಕು ಅಂತ. ಹಾಗಿದ್ದಾಗ ಅವ್ರಿಗೆ ಹ್ಯಾಂಡ್ಲ್ ಮಾಡೋಕ್ಕೆ ಚೆನ್ನಾಗಿ ಗೊತ್ತು. ಅವರು ಸ್ವಲ್ಪ ಮಟ್ಟಿಗೆ ಅವ್ರಿಗೂ ಇರಿಟೇಟ್ ಆಗ್ಬೋದೇನೋ, ಬಟ್ ಅವ್ರಿಗೆ ಹ್ಯಾಂಡ್ಲ್ ಮಾಡೋಕ್ಕೆ ತುಂಬ ಚೆನ್ನಾಗಿ ಗೊತ್ತು. ಸೊ ಹಾಗಾಗಿ ಅವರು ಅದನ್ನು ತುಂಬ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಾರೆ. ಈ ವಿಡಿಯೋ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಶೇರ್ ಮಾಡಿ. ಹಾಗೆ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.